ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ ಬರ್ತ್ಡೇ ಲಾಗ್ ಆಗಿತ್ತು. ನನ್ನ ಬರ್ತ್ಡೇ ದಿವಸ 2 ಕೇಕ್ ತಂದಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಕೇಕ್ ಅಂತೂ ತಂದಿರ್ತಾರೆ ಅಂತ ಗೊತ್ತಿತ್ತು. ಫಸ್ಟ್ ನಾವು 12 ಗಂಟೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ. ಮಗಳಿರಲಿಲ್ಲ, ಅದಕ್ಕೋಸ್ಕರ ಮಗನೂ ಮಲಗಿದ್ದ. ನಾನು ನನ್ನ ಹಸ್ಬೆಂಡ್ ಅಷ್ಟೇ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ತಿಂದುಬಿಟ್ರೆ ಎಲ್ಲಿ ದಪ್ಪ ಆಗ್ತೀನಿ ಅನ್ನೋ ಯೋಚನೆ ಒಂದು ಕಡೆ ಇತ್ತು. ಬೆಳಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದೆ, ಅದ್ರ ಜೊತೆಗೆ ಸ್ವಲ್ಪನೇ ಕೇಕ್ ತಿಂದ್ಕೊಂಡೆ. ಬರ್ತ್ಡೇ ಅಂದಮೇಲೆ ದೇವಸ್ಥಾನಕ್ಕೆ ಹೋಗದಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಪುನು ಕರ್ಕೊಂಡು ದೇವಸ್ಥಾನಕ್ಕೆ ಈಗ ಹೊರಟಿದ್ದೀವಿ. ನಾವು ಫಸ್ಟು ಬೈಕಲ್ಲಿ ಹೊರಟಿದ್ವಿ. ಮೈಸೂರು ರೋಡ್ಗಳು ನೋಡೋಕ್ಕೆ ಚೆಂದ ಅಲ್ವಾ, ನೋಡಿ ಎಷ್ಟು ಗ್ರೀನರಿ ಇದೆ ಅಂತ. ಫಸ್ಟು ಬೈಕಲ್ಲೇನೋ ಹೋದ್ವಿ. ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಅಲ್ಲಿಂದ ಬಸ್ಗೆ ಹೊರಟಿದ್ದೀವಿ. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೇರೆ ಎಲ್ಲೂ ಹೋಗಿರಲಿಲ್ಲ, ಯಾಕಂದರೆ ಹಿಂದಿನ ದಿವಸ ನಾವು ಆಗಲೇ ರೆಸಾರ್ಟ್ಗೆ ಹೋಗಿದ್ವಿ. ಅದ್ರ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲಿ ಇದೆ, ನೀವು ಬೇಕಿದ್ರೆ ಹೋಗಿ ನೋಡ್ಬೋದು. ಸಿಟಿ ಬಸ್ ಸ್ಟ್ಯಾಂಡ್ಗೆ ಮೈಸೂರು ಅರಮನೆ ತುಂಬ ಹತ್ರನೇ ಇರೋದ್ರಿಂದ ನಾವು ಹೋಗೋ ವೇಯಲ್ಲಿ ಅರಮನೆ ಕೂಡ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸುಮಾರು ದಿವಸ ಆಗಿತ್ತು. ನನ್ನ ಬರ್ತ್ಡೇ ದಿವಸದಲ್ಲಿ ಅಟ್ಲೀಸ್ಟ್ ಚಾಮುಂಡಿ ಬೆಟ್ಟಕ್ಕಾರು ಹೋಗಿ ದೇವಿ ದರ್ಶನ ಮಾಡ್ಕೊಂಬರೋಣ ಅಂತ ಏನೋ ಒಂದು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಎಲ್ಲೂ ಹೋಗ್ದೇ ಇವತ್ತು ನಾವು ಬೆಟ್ಟಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಬೆಟ್ಟದ ರೋಡಲ್ಲೂ ಫುಲ್ ಗ್ರೀನರಿ ಇದೆ. ನಾವು ಆ್ಯಕ್ಚುಲಿ AC ಬಸ್ಸಲ್ಲಿ ಹೋಗಿದ್ವಿ, ಅದು ಕೂಡ ತುಂಬ ರಶ್ ಇತ್ತು. ಹಾಗೂ ಈಗ ಬೆಟ್ಟ ರೀಚ್ ಆದ್ವಿ. ಬೆಟ್ಟ ರೀಚ್ ಆದಮೇಲೆ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ಇಲ್ಲಿ ನೋಡ್ತಾ ಇದ್ದರೆ ತುಂಬ ಜನ ಇದ್ದಾರೆ ಅಂತ ಅನಿಸ್ತಾ ಇದೆ. ತುಂಬ ರಶ್ ಇರುತ್ತೆ ಅಂತಲೂ ಅನಿಸ್ತಾ ಇದೆ. ಏನಾರು ಆಗಲಿ ಇವತ್ತು ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. 100 ರೂಪೀಸ್ಗೆ ಸ್ಪೆಷಲ್ ದರ್ಶನ ಕೂಡ ಇರುತ್ತೆ. ಆ ಲೈನಲ್ಲಿ ನೋಡಿದ್ವಿ, ಆ ಲೈನಲ್ಲಿ ಜನ ಕಮ್ಮಿ ಇರೋದ್ರಿಂದ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ನಮ್ಮ ಪಾಪುನೂ ಅಷ್ಟೇ ಇದೇ ಮೊದಲನೇ ಸಲ ನಾವು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಬರ್ತಾ ಇರೋದು. ನೋಡ್ತಾ ಇರ್ಬೋದು ಜನ ಎಷ್ಟು ರಶ್ ಇದ್ದಾರೆ ಅಂತ. ಆ ರಶಲ್ಲೂ ಹಾಗೂ ಈಗ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ನಾನು ಫಸ್ಟ್ ಆಚೆ ಬಂದೆ. ನಮ್ಮ ಪಾಪುನ ಎಷ್ಟೋ ದಿವಸದಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂದರೂ ಆಗಿರಲಿಲ್ಲ. ಬಟ್ ಇವತ್ತು ಟೈಮ್ ಕೂಡ ಬಂತು. ಇದಾದಮೇಲೆ ನನಗೆ ಚುರುಮುರಿ ತಿನ್ನಬೇಕು ಅನಿಸ್ತಿತ್ತು. ನಾವು ಆ್ಯಕ್ಚುಲಿ ಬೆಟ್ಟಕ್ಕೆ ಬಂದಾಗೆಲ್ಲ ಚುರುಮುರಿ ಬಜ್ಜಿ ಎಲ್ಲ ತಿಂತೀವಿ. ಇಲ್ಲಿ ಚುರುಮುರಿ ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಚಾಟ್ಸ್ ಎಲ್ಲ ನಾವು ಹೊರಗಡೆನೂ ತಿನ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಚುರುಮುರಿ ತೊಗೊಂಡೆ. ಚುರುಮುರಿ ಎಲ್ಲ ತೊಗೊಂಡು ತಿಂತ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಅದಾದಮೇಲೆ ಫುಲ್ ಬಸ್ಸಲ್ಲಿ ತುಂಬ ರಶ್ ಇತ್ತು. ಒಬ್ಬರು ಸೀಟ್ ಕೂಡ ಕೊಡಲಿಲ್ಲ, ಪಾಪು ಇದ್ರೂ ಅಷ್ಟೇ. AC ಬಸ್ ಆದರೂ ತುಂಬ ರಶ್ ಆಗಿತ್ತು. ಹಾಗೂ ಈಗ ಪಾಪುನ ಕರ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಂದ ಹೆಂಗೂ ಬೈಕ್ ಇರುತ್ತಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇರ್ಬೋದು, ಪಾಪುನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು. ಬಸ್ ಸ್ಟ್ಯಾಂಡಿಂದ ಬೈಕಲ್ಲಿ ಮನೆ ಕಡೆಗೆ ಬಂದ್ವಿ. ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.